ವೆಲ್ಕಮ್ ಸ್ಟೂಡೆಂಟ್ಸ್. ಇವತ್ತಿನ ಸೆಷನ್ನಲ್ಲಿ ಬ್ರಾಂಚ್ ಅಕೌಂಟ್ಸ್ ಡಿಪೆಂಡೆಂಟ್ ಬ್ರಾಂಚ್ ಡೇಟಾ ಸಿಸ್ಟಮಲ್ಲಿ ಮತ್ತೊಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಲಾಸ್ಟ್ ಸೆಷನಲ್ಲಿ ಒಂದು ಬೇಸಿಕ್ ಪ್ರಾಬ್ಲಮ್ ಮಾಡಿದ್ವಿ ವಿತ್ ರಿಲೇಟಿಂಗ್ ಟು ಡೇಟಾ ಸಿಸ್ಟಮಲ್ಲಿ ಬ್ರಾಂಚ್ ಅಕೌಂಟ್ಸ್ ಯಾವ ರೀತಿ ಮಾಡೋದು ಅಂತೇಳಿ. ಸೊ ಸೇಮ್ ಮೆಥಡಲ್ಲಿ ಸೇಮ್ ಪ್ರೊಸೀಜರಲ್ಲಿ ಫರ್ದರ್ ಕೆಲವೊಂದು ಅಡ್ಜಸ್ಟ್ಮೆಂಟ್ ಇರುವಂಥ ಪ್ರಾಬ್ಲಮ್ಸ್ಗಳನ್ನ ಹೇಗೆ ಮಾಡೋದು ಅಂತಲೇ ನೋಡೋಣ. ಓಕೆ ಸ್ಟೂಡೆಂಟ್ಸ್, ಸೊ ಕ್ವೆಶನ್ ನೋಡಿ. ಓಪನಿಂಗ್ ಬ್ಯಾಲೆನ್ಸ್ ಎಟ್ ಬ್ರಾಂಚ್ ಆಸ್ ಆನ್ 1st January 2015. ಸೊ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ, ಯಾವ್ಯಾವ್ದಿದೆ ಅಂತ ನೋಡೋಣ. ಕ್ಯಾಶ್ ಕೊಟ್ಟಿದ್ದಾರೆ 30,000, ಓಪನಿಂಗ್ ಬ್ಯಾಲೆನ್ಸ್ ಕ್ಯಾಶ್ 30,000. ಡೆಟಾರ್ಸ್ ಕೊಟ್ಟಿದ್ದಾರೆ 50,000. ಸ್ಟಾಕ್ ಕೊಟ್ಟಿದ್ದಾರೆ 20,000. ಮೆಷಿನ್ 1 lakh. ಕ್ರೆಡಿಟಾರ್ಸ್, ಸೊ ಇದು ಇಷ್ಟು ಎಸೆಟ್ಸ್ ಆಯಿತು. ಕ್ರೆಡಿಟಾರ್ಸ್ ಲಯಬಿಲಿಟೀಸ್. ಲಾಸ್ಟ್ ಪ್ರಾಬ್ಲಮಲ್ಲಿ ಎಸೆಟ್ಸ್ ಮಾತ್ರ ನೋಡಿದ್ವಿ, ಸೊ ಈ ಪ್ರಾಬ್ಲಮಲ್ಲಿ ಲಯಬಿಲಿಟೀಸ್ ಕೂಡ ಇದೆ. ಸೊ ಕ್ರೆಡಿಟಾರ್ಸ್ ಇಸ್ ಆನ್ ಲಯಬಿಲಿಟಿ 15,000. ಔಟ್ಸ್ಟ್ಯಾಂಡಿಂಗ್ ರೆಂಟ್, ಸೊ ಔಟ್ಸ್ಟ್ಯಾಂಡಿಂಗ್ ರೆಂಟ್ ಇಸ್ ಆಲ್ಸೋ ಎ ಲಯಬಿಲಿಟಿ. ಸೊ ಇದು ಕೂಡ ಲಯಬಿಲಿಟಿ 5,000 ಇದು. ನೆಕ್ಸ್ಟ್ ಪ್ರೀಪೇಯ್ಡ್ ಸ್ಯಾಲರಿ. ಪ್ರೀಪೇಯ್ಡ್ ಸ್ಯಾಲರಿ ಇಸ್ ಆಲ್ಸೋ ಆನ್ ಅಸೆಟ್. ಸೊ ಇದ್ರದ್ದು ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ 10,000. ಸೊ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಇಷ್ಟು ಐಟಮ್ ಇದೆ. ಸೊ ಇದೆಲ್ಲದು ಕಂಪಲ್ಸರಿಯಾಗಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಕೂಡ ಇರಬೇಕಾಗುತ್ತೆ. ಓಪನಿಂಗ್ ಬ್ಯಾಲೆನ್ಸ್ ಆಫ್ ಅಸೆಟ್ಸ್ ತಗೊಳ್ಬೇಕು, ಓಪನಿಂಗ್ ಬ್ಯಾಲೆನ್ಸ್ ಆಫ್ ಲಯಬಿಲಿಟೀಸ್ ತಗೊಳ್ಬೇಕು. ಓಪನಿಂಗ್ ಬ್ಯಾಲೆನ್ಸ್ ಆಫ್ ಅಸೆಟ್ಸ್ ಎಲ್ಲ ಬ್ರಾಂಚ್ ಅಕೌಂಟ್ ಡೆಬಿಟ್ ಸೈಡ್ ಬರುತ್ತೆ. ಓಪನಿಂಗ್ ಬ್ರಾಂಚ್ ಆಫ್ ಲಯಬಿಲಿಟೀಸ್ ಎಲ್ಲ ಬ್ರಾಂಚ್ ಅಕೌಂಟ್ ಕ್ರೆಡಿಟ್ ಸೈಡ್ ಬರ್ಕೊಳ್ಬೇಕು. ಇದರಲ್ಲಿ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ ಸೇಮ್ ಅಮೌಂಟ್ ಬರ್ಕೊಳ್ಬೇಕು. ನೆಕ್ಸ್ಟ್ ಡ್ಯೂರಿಂಗ್ ದ ಇಯರ್, ಸೊ ವರ್ಷದಲ್ಲಿ ಏನೇನು ಬೇರೆ ಟ್ರಾನ್ಸಾಕ್ಷನ್ ಏನಿದೆ. ಗೂಡ್ಸ್ ಸೆಂಟ್ ಟು ಬ್ರಾಂಚ್ 6,50,000 ಕೊಟ್ಟಿದ್ದಾರೆ. ಕ್ಯಾಶ್ ಸೇಲ್ಸ್ 2 lakhs ಕೊಟ್ಟಿದ್ದಾರೆ. ಕ್ರೆಡಿಟ್ ಸೇಲ್ಸ್ 9 lakhs ಇದೆ. ಕಲೆಕ್ಷನ್ ಫ್ರಮ್ ಡೆಟಾರ್ಸ್ 7,80,000. ಕ್ರೆಡಿಟ್ ಪರ್ಚೇಸಸ್ ಆಫ್ ಗೂಡ್ಸ್, ಸೊ ಇಲ್ಲಿ ಬ್ರಾಂಚ್ ಒಂದು ಎಕ್ಸ್ಟ್ರಾ ಪರ್ಚೇಸ್ ಮಾಡ್ತಿದೆ, ಅದು ಕ್ರೆಡಿಟ್ ಅಲ್ಲಿ ಪರ್ಚೇಸ್ ಆಗ್ತದೆ. ಓಕೆ, ಸೊ ಇದನ್ನು ಏನು ಅಡ್ಜಸ್ಟ್ಮೆಂಟ್ ಹೇಗೆ ಮಾಡೋದು ಅಂತೇಳಿ ನೋಡೋಣ. ಡೈರೆಕ್ಟ್ ಆಗಿ ಇದು ಬ್ರಾಂಚ್ ಅಕೌಂಟ್ ಅಲ್ಲಿ ಬರಲ್ಲ. ಕ್ರೆಡಿಟ್ ಸೇಲ್ಸ್ ಕೂಡ ಡೈರೆಕ್ಟ್ ಆಗಿ ಬ್ರಾಂಚ್ ಅಕೌಂಟ್ ಅಲ್ಲಿ ಬರಲ್ಲ. ಕ್ಯಾಶ್ ಸೇಲ್ಸ್ ಇದು ಅಂಡರ್ ರೆಮಿಟೆನ್ಸಸ್ ಅಲ್ಲಿ ಬರುತ್ತೆ. ಓಕೆ, ಗುಡ್ಸ್ ಸೆಂಟ್ ಟು ಬ್ರಾಂಚ್ ಬರುತ್ತೆ, ಕಲೆಕ್ಷನ್ ಫ್ರಮ್ ಡೆಟಾರ್ಸ್ ಬರುತ್ತೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಎಕ್ಸ್ಪೆನ್ಸಸ್ ಪೇಡ್ ಬೈ ಹೆಡ್ ಆಫೀಸ್. ಹೆಡ್ ಆಫೀಸ್ ಅವರು ಕೊಟ್ಟಿರುವಂತಹ ಎಕ್ಸ್ಪೆನ್ಸಸ್ಗಳು ಯಾವುದಿದೆ. ರೆಂಟ್ ಪೇಯ್ಡ್ 5,000 per month. ಸೊ ರೆಂಟ್ ಪೇಮೆಂಟ್ ಮಾಡಲಿಕ್ಕೆ ದುಡ್ಡು ಕಳಿಸ್ತಾ ಇದ್ದಾರೆ. 5,000 rupees per month ಇರೋದು. ಒಂದು ವರ್ಷಕ್ಕೆ ಅಂತ ಹೇಳಿದ್ರೆ ಇಲ್ಲಿ 60,000 ಆಗಬೇಕು. 65,000 ಕೊಟ್ಟಿದ್ದಾರೆ. ಸೊ ಇದರಲ್ಲಿ 5,000 rupees ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಆ ಎಕ್ಸ್ಟ್ರಾನ ಏನು ಅಡ್ಜಸ್ಟ್ಮೆಂಟ್ ಮಾಡಬೇಕು ಅಂತ ನೋಡೋಣ. ಸೊ ಇಲ್ಲಿ ಫಸ್ಟ್ ಎಷ್ಟು ಹೆಡ್ ಆಫೀಸ್ ಅವ್ರು ಕೊಟ್ಟಿದ್ದಾರೆ ಅದನ್ನೆಲ್ಲ ಫಸ್ಟ್ ನಾವು ಇಂದನೇ ಬ್ಯಾಂಕ್ ಅಕೌಂಟ್ ಅಲ್ಲಿ ತಗೊಳ್ಬೇಕಾಗುತ್ತೆ. ಸೊ ಅದನ್ನ ಸಾಲ್ವ್ ನೋಡೋಣ. ಸ್ಯಾಲರಿ rupees 8,000 ಫಾರ್ ನೆಕ್ಸ್ಟ್ ಇಯರ್, ಟೋಟಲ್ 70,000 ಬ್ಯಾಂಕ್ ಅಕೌಂಟ್ ಅಲ್ಲಿ ಬರುತ್ತೆ ಸ್ಯಾಲರಿ. ಅದರಲ್ಲಿ 8,000 ಫಾರ್ ನೆಕ್ಸ್ಟ್ ಇಯರ್ ಅಡ್ವಾನ್ಸ್ ಆಗಿ ಸ್ಯಾಲರಿ ಕೊಡ್ತಿದ್ದಾರೆ. ಪ್ರೀಪೇಯ್ಡ್ ಸ್ಯಾಲರಿ ಇಲ್ಲಿ 10,000 ಇದೆ, ಇದೊಂದು ಎಸೆಟ್. ಸೊ ಇಲ್ಲಿ ಎಕ್ಸ್ಟ್ರಾ 8,000 ನೆಕ್ಸ್ಟ್ ಇಯರ್ಗೆ ಕೊಡ್ತಾ ಇದ್ದಾರೆ. ಸೊ ಇದೊಂದು ಎಕ್ಸ್ಟ್ರಾ ಎಸೆಟ್ ಆಡ್ ಆಗ್ತಾ ಇದೆ. ಏನು ಅಡ್ಜಸ್ಟ್ಮೆಂಟ್ ಆಗುತ್ತೆ ಅಂತೇಳಿ ನೋಡೋಣ. ಆಫೀಸ್ ಎಕ್ಸ್ಪೆನ್ಸಸ್ಗಳಿಗೆ 12,000 ಕೊಟ್ಟಿದ್ದಾರೆ. ಇನ್ಶೂರೆನ್ಸ್ ಪೇಡ್ ಫಾರ್ ದಿ ಇಯರ್ ಎಂಡಿಂಗ್ 31st March 2016. ಸೊ ಇಲ್ಲಿ ಇನ್ಶೂರೆನ್ಸ್ ಪೇಮೆಂಟ್ ಆಗ್ತಾ ಇದೆ, ಬಟ್ ಇನ್ಶೂರೆನ್ಸ್ ಎಂಡ್ ಆಗ್ತಾ ಇರುವಂತದ್ದು ಪೀರಿಯಡ್ 31st March 2016. ಬಟ್ ಇಲ್ಲಿ ನಮ್ದು ಓಪನಿಂಗ್ ಬ್ಯಾಲೆನ್ಸ್ ಇರೋದು 1st January 2015. ಸೊ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ 1st January ಇದ್ರೆ 12 months ಲೆಕ್ಕದಲ್ಲಿ ನಮ್ದು ಅಕೌಂಟಿಂಗ್ ಕ್ಲೋಸ್ ಆಗುತ್ತದೆ 31st December 2015. ಬಟ್ ಇಲ್ಲಿ ಇನ್ಶೂರೆನ್ಸ್ 31st
ಮಾರ್ಚ್ 2016. ಸೊ ಇಲ್ಲಿ 3 ಮಂತ್ಸ್ ಅಡ್ವಾನ್ಸ್ ಇನ್ಶೂರೆನ್ಸ್ ಪೇಮೆಂಟ್ ಮಾಡ್ತಿದ್ದೀವಿ. ಸೊ ಅಡ್ವಾನ್ಸ್ ಏನು ಎಕ್ಸ್ಪೆನ್ಸಸ್ ಪೇ ಮಾಡ್ತೀವಿ ಅದೆಲ್ಲ ಎಸೆಟ್ ಆಗುತ್ತೆ. ಸೊ ಇದನ್ನ ಯಾವ ರೀತಿ ಅಡ್ಜಸ್ಟ್ಮೆಂಟ್ ಮಾಡೋದು ಅಂತೇಳಿ ನೋಡೋಣ. ಓಕೆ, ಪೇಮೆಂಟ್ ಕ್ರೆಡಿಟರ್ಸ್ ಬೈ ಹೆಡ್ ಆಫೀಸ್. ಸೊ ಇಲ್ಲಿ ಕ್ರೆಡಿಟ್ ಪರ್ಚೇಸ್ ಆಗಿದೆ. ಸೊ ಕ್ರೆಡಿಟ್ ಪರ್ಚೇಸ್ ಆಗಿದ್ದಕ್ಕೆ ಇಲ್ಲಿ ಹೆಡ್ ಆಫೀಸ್ ಇಂದ ಪೇಮೆಂಟ್ ಮಾಡ್ತಿದ್ದಾರೆ 58,000 rupees. ಸೊ ಅದನ್ನ ಏನ್ ಮಾಡೋದು ಅಂತೇಳಿ ನೋಡೋಣ. ಪೆಟಿ ಎಕ್ಸ್ಪೆನ್ಸಸ್ ಪೇಡ್ ಬೈ ಬ್ರಾಂಚ್. ಸೊ ಬ್ರಾಂಚ್ ಸಣ್ಣ ಪುಟ್ಟ ಎಕ್ಸ್ಪೆನ್ಸ್ ಇದೆ, ಅದನ್ನ ಕೊಟ್ಟಿದ್ದಾರೆ 16,000 rupees ಆಗಿದೆ. ಸೊ ಇಲ್ಲಿ 16,000 rupees ಪೆಟಿ ಎಕ್ಸ್ಪೆನ್ಸಸ್ ಕೊಡ್ಲಿಕ್ಕೆ ಇದರ ಹತ್ರ ಕ್ಯಾಶ್ ಬೇಕಾಗುತ್ತೆ. ಸೊ ಕ್ಯಾಶ್ ಆಲ್ರೆಡಿ 30,000 rupees ಹೆಡ್ ಆಫೀಸ್ ಕೊಟ್ಟಿರುತ್ತೆ. ಸೊ 30,000 ಓಪನಿಂಗ್ ಬ್ಯಾಲೆನ್ಸ್ ಇದರಲ್ಲಿ. ಸೊ ಇಲ್ಲಿ ಪೆಟಿ ಎಕ್ಸ್ಪೆನ್ಸಸ್ ಪೇಡ್ ಬೈ ಬ್ರಾಂಚ್ ಇದು 16,000 rupees ಬ್ರಾಂಚ್ ಪೇಮೆಂಟ್ ಮಾಡಿದೆ. ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಸ್ಟಾಕ್. ಸೊ ಇದರಲ್ಲಿ ಒಂದು ಕ್ಲೋಸಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ. ಸ್ಟಾಕ್ ಓಪನಿಂಗ್ ಬ್ಯಾಲೆನ್ಸ್ ಇದೆ, ಸ್ಟಾಕ್ 75,000 ಅಂತ ಕೊಟ್ಟಿದ್ದಾರೆ. ಸೊ ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ನಾವು ಸ್ಟಾಕ್ ಅಕೌಂಟ್ ಓಪನ್ ಮಾಡಿದ್ವಿ ಟು ಫೈಂಡ್ ಔಟ್ ಕ್ಲೋಸಿಂಗ್ ಬ್ಯಾಲೆನ್ಸ್, ಬಟ್ ಇಲ್ಲಿ ಅವಶ್ಯಕತೆ ಇಲ್ಲ. ಕ್ಲೋಸಿಂಗ್ ಬ್ಯಾಲೆನ್ಸ್ ಮತ್ತು ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ. ಬೇರೆ ಎಲ್ಲದವರೆಗೂ ಕ್ಲೋಸಿಂಗ್ ಬ್ಯಾಲೆನ್ಸ್ ಬೇಕಾಗುತ್ತೆ. ಸೊ ಅದು ಯಾವುದು ಇಲ್ಲ, ಅದನ್ನ ನಾವು ಪ್ರಿಪೇರ್ ಮಾಡಬೇಕಾಗುತ್ತೆ. ಚಾರ್ಜ್ ಡಿಪ್ರಿಸಿಯೇಷನ್ ಏಟ್ 10% ಆನ್ ಮೆಷಿನ್. ಸೊ ಇಲ್ಲಿ ಮೆಷಿನ್ ಮೇಲೆ 10% ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೊ ಇಲ್ಲಿ ಲಾಸ್ಟ್ ಸೆಷನ್ ಅಲ್ಲಿ ಹೇಳಿದ್ದೆ ನಿಮಗೆ, ಯಾವುದೇ ನಾನ್ ಕ್ಯಾಶ್ ಐಟಮ್ಸ್ಗಳು ಡೈರೆಕ್ಟ್ ಆಗಿ ಬ್ಯಾಂಕ್ ಅಕೌಂಟ್ ಅಲ್ಲಿ ಬರಲ್ಲ, ಬದಲಾಗಿ ಕನ್ಸಲ್ಟ್ ಎಸೆಟ್ ಇಂದ ಅದು ಅಡ್ಜಸ್ಟ್ಮೆಂಟ್ ಆಗುತ್ತೆ. ನಾನ್ ಕ್ಯಾಶ್ ಐಟಮ್ಸ್ ಅಂತ ಹೇಳಿದ್ರೆ ಕಮಿಷನ್ ಇರ್ಬೋದು, ಬ್ಯಾಡ್ ಡೆಟ್ಸ್ ಇರ್ಬೋದು, ಡಿಪ್ರಿಸಿಯೇಷನ್ ಇರ್ಬೋದು, ಸೊ ಎಟ್ಸೆಟ್ರಾ ಈ ತರ ಇರುವಂತದ್ದು ಡೈರೆಕ್ಟ್ ಆಗಿ ಬ್ರಾಂಚ್ ಅಕೌಂಟ್ ಅಲ್ಲಿ ಬರಲ್ಲ. ಬಟ್ ಕನ್ಸಲ್ಟ್ ಎಸೆಟ್ ಏನಿರುತ್ತೆ, ಎಸೆಟ್ ಹೆಡ್ ಇರೋದು ಅಡ್ಜಸ್ಟ್ಮೆಂಟ್ ಆಗುತ್ತೆ. ಸೊ ಇಷ್ಟು ಪ್ರಾಬ್ಲಮ್ ಇದೆ, ಇದನ್ನ ಸೊಲ್ಯೂಷನ್ ಮಾಡೋಣ. ಓಕೆ, ಸೊ ಲೆಡ್ಜರ್ ಅಕೌಂಟ್ ಪ್ರಿಪೇರ್ ಮಾಡಿ. ಡೆಬಿಟ್ ಸೈಡ್, ಕ್ರೆಡಿಟ್ ಸೈಡ್ ಕಾಲಮ್ ತಗೊಳ್ಳಿ. ಸೊ ಇಲ್ಲಿ ಇನ್ ದ ಬುಕ್ಸ್ ಆಫ್ ಹೆಡ್ ಆಫೀಸ್ ನೇಮ್ ಏನು ಕೊಟ್ಟಿಲ್ಲ. ಈ ಕ್ವಶನ್ ಅಲ್ಲಿ ಎಕ್ಸಾಮ್ ಅಲ್ಲಿ ನೇಮ್ ಕೊಟ್ಟಿರ್ತಾರೆ, ನೇಮನ್ನ ನೀವು ಬರೀಬೇಕು. ಇನ್ ದ ಬುಕ್ಸ್ ಆಫ್ ಹೆಡ್ ಆಫೀಸ್ ಬ್ರಾಂಚ್ ಅಕೌಂಟ್ ಬ್ರಾಕೆಟ್ ಅಲ್ಲಿ ಡೆಟಾರ್ ಸಿಸ್ಟಮ್ ಅಂತೇಳಿ ಬರ್ತದೆ. ಈಗ ಡೆಟಾರ್ ಸಿಸ್ಟಮ್ ಅಲ್ಲಿ ಅಂತ ಇದ್ದೀನಿ, ಡೆಟಾರ್ ಸಿಸ್ಟಮ್. ಓಕೆ, ಸೊ ಈಗ ಫಸ್ಟ್ ಏನ್ ಮಾಡಬೇಕು, ಓಪನಿಂಗ್ ಬ್ಯಾಲೆನ್ಸಸ್ ಏನಿದೆ ಓಪನಿಂಗ್ ಬ್ಯಾಲೆನ್ಸಸ್ ಎಲ್ಲ ತಗೊಳ್ಬೇಕು. ಟು ಓಪನಿಂಗ್ ಬ್ಯಾಲೆನ್ಸ್ ಆಫ್ ಅಸೆಟ್ಸ್, ಎಷ್ಟು ಅಸೆಟ್ಸ್ ಇದೆ ಅಷ್ಟು ಅಸೆಟ್ಸ್ ಇದೆ ಎಲ್ಲ ಓಪನಿಂಗ್ ಬ್ಯಾಲೆನ್ಸ್ ತಗೊಳ್ಳಿ. ಸೊ ಯಾವ್ದೆಲ್ಲ ಇದೆ, ಕ್ಯಾಶ್ ಇದೆ, ಡೆಟಾರ್ಸ್ ಇದೆ, ಸ್ಟಾಕ್ ಇದೆ, ಮೆಷಿನ್ ಇದೆ, ನೆಕ್ಸ್ಟ್ ಪ್ರೀಪೇಯ್ಡ್ ಸ್ಯಾಲ್ರಿ ಇದೆ. ಇದರಲ್ಲಿ ಎಷ್ಟು ಅಮೌಂಟ್ ಇಲ್ಲಿ ಕ್ವಶನ್ ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ, ಸೇಮ್ ಅಷ್ಟೇ ಅಮೌಂಟ್ ಅನ್ನು ಯಾವುದೇ ಅಡ್ಜಸ್ಟ್ಮೆಂಟ್ ಇಂತ ಮಾಡಿದ್ರೆ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟೇ ಅಮೌಂಟ್ ಇದೆ ಅದನ್ನ ಆಸ್ ಇಟ್ ಈಸ್ ಇಲ್ಲಿ ಫಸ್ಟ್ ತಗೊಳ್ಳಿ. ಓಕೆ, ಸೊ ಫಸ್ಟ್ ಒನ್ ಕ್ಯಾಶ್ ಇದೆ, ಕ್ಯಾಶ್ 30,000 ಇದೆ. ನೆಕ್ಸ್ಟ್ ಡೆಟಾರ್ಸ್ ಇದೆ, ಡೆಟಾರ್ಸ್ 50,000 ಇದೆ. ನೆಕ್ಸ್ಟ್ ಸ್ಟಾಕ್ ಕೊಟ್ಟಿದ್ದಾರೆ, ಸ್ಟಾಕ್ 20,000 ಇದೆ. ನೆಕ್ಸ್ಟ್ ಮೆಷಿನ್ ಏನು ಕೊಟ್ಟಿದ್ದಾರೆ, ಅದು 1 lakh ಇದೆ, 1 lakh ತಗೊಳ್ಳಿ. ನೆಕ್ಸ್ಟ್ ಎಷ್ಟು ಏನು ಕೊಟ್ಟಿದ್ದಾರೆ ತಗೊಳ್ಬೇಕು, ಕ್ಯಾಶ್ ಆಯಿತು, ಡೆಟಾರ್ಸ್, ಸ್ಟಾಕ್ ಆಯ್ತು, ಮಿಷಿನ್ ಅಂತ ಕೊಟ್ಟಿದ್ದಾರೆ. ಕ್ರೆಡಿಟರ್ಸ್ ಲಯಬಿಲಿಟಿ, ಔಟ್ಸ್ಟ್ಯಾಂಡಿಂಗ್ ರೆಂಟ್, ಮತ್ತೆ ನೀವು ಪ್ರೀಪೇಯ್ಡ್ ಸ್ಯಾಲ್ರಿ, ದಿಸ್ ಇಸ್ ಆಲ್ಸೋ ಆನ್ ಅಸೆಟ್. ಎಕ್ಸ್ಪೆನ್ಸಸ್ಗಳನ್ನ ಫ್ಯೂಚರ್ ಈಗ ಕೊಟ್ಟಿದ್ರೆ ಅದೆಲ್ಲ ಅಸೆಟ್ ಆಗುತ್ತೆ, ಫ್ಯೂಚರಲ್ಲಿ ಅದರದ್ದು ಇನ್ಕಮ್ ಬರುತ್ತೆ ಹಾಗಾಗಿ. ಸೊ ನೆಕ್ಸ್ಟ್ ಪ್ರೀಪೇಯ್ಡ್ ಸ್ಯಾಲ್ರಿ, ಪ್ರೀಪೇಯ್ಡ್ ಸ್ಯಾಲರಿ 10,000. ಸೊ ಅದೇ ರೀತಿ ಟೋಟಲ್ ಮಾಡಿ ಔಟರ್ ಕಾಲಮ್ಗೆ
ಬರ್ಕೊಳ್ಳಿ. ಎಷ್ಟಾಗುತ್ತೆ ಇದು? 1,50,000, 80,000, 2,10,000, 2,10,000. Next, by opening balance of liabilities. Opening balance of liabilities. ಕ್ವಶನ್ ಅಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡಿ. ಕ್ರೆಡಿಟರ್ಸ್ ಇದೆ, ಔಟ್ಸ್ಟ್ಯಾಂಡಿಂಗ್ ರೆಂಟ್ ಇದೆ, ಎರಡಿದೆ, ಎರಡನ್ನು ತಗೊಳ್ಳಿ. ಕ್ರೆಡಿಟರ್ಸ್ 15,000, ಔಟ್ಸ್ಟ್ಯಾಂಡಿಂಗ್ ರೆಂಟ್, ಔಟ್ಸ್ಟ್ಯಾಂಡಿಂಗ್ ರೆಂಟ್ 5,000. ಸೊ ಟೋಟಲ್ ಇದು 20,000. ಸೊ ಇದಾಯ್ತು. ಓಪನಿಂಗ್ ಬ್ಯಾಲೆನ್ಸ್ ಏನು ಕೊಟ್ಟಿದ್ದಾರೆ, ಅಸೆಟ್ಸ್ ಮತ್ತೆ ಲಯಬಿಲಿಟೀಸ್ ಆಸ್ ಇಟ್ ಈಸ್ ಎಷ್ಟು ಕೊಟ್ಟಿದ್ದಾರೆ ಅಷ್ಟು ತಗೊಳ್ಳಿ. ನೆಕ್ಸ್ಟ್ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಇದೆ, ಗೂಡ್ಸ್ ಸೆಂಟ್ ಟು ಬ್ರಾಂಚ್ ತಗೊಳ್ಳಿ. ಇಲ್ಲಿ ಯಾವ್ದಾದ್ರು ಗೂಡ್ಸ್ ರಿಟರ್ನ್ ಫ್ರಮ್ ಬ್ರಾಂಚ್ ಇದ್ರೆ ನಾನು ಮೈನಸ್ ಮಾಡಬೇಕು, ಇಲ್ಲಿ ಯಾವುದು ಮೈನಸ್ ಇಲ್ಲ. ಸೊ ಡೈರೆಕ್ಟ್ ಆಗಿ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ತಗೊಳ್ಳಿ. ಸೊ ನೆಕ್ಸ್ಟ್ ಗೂಡ್ಸ್ ಸೆಂಟ್ ಟು ಬ್ರಾಂಚ್. ಸೊ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಎಷ್ಟಿದೆ? 6,50,000. 6,50,000 ಇದೆ. ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಇದೆ. ಕ್ಯಾಶ್ ಸೇಲ್ಸ್ ಇದು ಕ್ರೆಡಿಟ್ ಸೈಡ್ ಅಲ್ಲಿ ಬರುತ್ತೆ. ಬೈ ನೇಮ್, ಬೈ ರೆಮಿಟೆನ್ಸಸ್. ಸೊ ಇಲ್ಲಿ ಬೈ ರೆಮಿಟೆನ್ಸಸ್ ಅಥವಾ ಬ್ಯಾಂಕ್ ಅಕೌಂಟ್ ಮುಖಾಂತರ ವಾಪಸ್ ಹೆಡ್ ಆಫೀಸಿಗೆ ಕಳಿಸ್ತಾ ಇದ್ದೀವಿ. ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಬರುತ್ತೆ ಕ್ಯಾಶ್ ಸೇಲ್ಸ್. ಎಷ್ಟಿದೆ? ಕ್ಯಾಶ್ ಸೇಲ್ಸ್ ಕ್ವಶನ್ ಅಲ್ಲಿ 2 lakhs ಇದೆ. 2 lakhs ತಗೊಳ್ಳಿ. 2 lakhs ಇದೆ. ಮತ್ತೆ ಇನ್ನೊಂದು ಕಲೆಕ್ಷನ್ ಫ್ರಮ್ ಡೆಟಾರ್ಸ್. ಕ್ರೆಡಿಟ್ ಸೇಲ್ ತಗೊಳ್ಳೋದಲ್ಲ, ಕಲೆಕ್ಷನ್ ಫ್ರಮ್ ಡೆಟಾರ್ಸ್. ಸಾಲಗಾರರಿಂದ ವಸೂಲಾತಿಯಾದಂತಹ ಹಣ ಎಷ್ಟಿದೆ? ಕಲೆಕ್ಷನ್ ಫ್ರಮ್ ಡೆಟಾರ್ಸ್ 7,80,000. 7,80,000. ಟೋಟಲ್ ಔಟರ್ ಕಾಲಮ್ 9,80,000. 9,80,000 ಇಷ್ಟಾಯ್ತು. ನೆಕ್ಸ್ಟ್ ಕ್ಯಾಶ್ ಸೇಲ್ಸ್ ಆಯ್ತು. ಕ್ರೆಡಿಟ್ ಸೇಲ್ಸ್ ಡೈರೆಕ್ಟ್ ಆಗಿ ಬರಲ್ಲ. ಕಲೆಕ್ಷನ್ ಫ್ರಮ್ ಡೆಟಾರ್ಸ್ ಆಯ್ತು. ಕ್ರೆಡಿಟ್ ಪರ್ಚೇಸ್ ಆಫ್ ಗೂಡ್ಸ್ ಡೈರೆಕ್ಟ್ ಆಗಿ ಬರಲ್ಲ. ನೆಕ್ಸ್ಟ್ ಎಕ್ಸ್ಪೆನ್ಸಸ್ ಪೇಡ್ ಬೈ ಹೆಡ್ ಆಫೀಸ್. ಸೊ ಎಕ್ಸ್ಪೆನ್ಸಸ್ ಪೇಡ್ ಬೈ ಹೆಡ್ ಆಫೀಸ್ ನ ಬ್ಯಾಂಕ್ ಅಕೌಂಟ್ ಇದರಲ್ಲಿ ಇಷ್ಟೆಲ್ಲ ಹೆಡ್ ಆಫೀಸ್ ಕೊಟ್ಟಿದ್ರೆ ಅದನ್ನೆಲ್ಲ ತಗೊಳ್ಬೇಕು. ಟು ಬ್ಯಾಂಕ್ ಅಕೌಂಟ್ ಇದು ಸಹ ಬ್ಯಾಂಕ್ ಅಕೌಂಟ್ ಮುಖಾಂತರ ಬಂದಿರುವಂಥದ್ದು. ಯಾವುದೆಲ್ಲ ಇದೆ ಅದನ್ನ ತಗೊಳ್ಳಿ. ಓಕೆ. ಸೊ ಇಲ್ಲಿ ರೆಂಟ್ ಪೇಯ್ಡ್ ಇದು ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ 65,000 ಅಷ್ಟನ್ನು ಫಸ್ಟಿಗೆ ಬ್ಯಾಂಕ್ ಅಕೌಂಟ್ ಅಲ್ಲಿ ಎಲ್ಲ ತಗೊಳ್ಳಿ. ಆಮೇಲೆ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಇಲ್ಲಿ ಎಷ್ಟು ನಂಬರ್ ಅಮೌಂಟ್ ಕೊಟ್ಟಿದ್ದಾರೆ ಅದನ್ನು ಫುಲ್ ತಗೊಳ್ಳಿ. ಸೊ ಇಲ್ಲಿ ರೆಂಟ್ ಪೇಯ್ಡ್, ರೆಂಟ್ ಇನ್ನರ್ ಕಾಲಮ್ ಅಲ್ಲಿ ಬರ್ಕೊಳ್ಳಿ. 65,000 ಕೊಟ್ಟಿದ್ದಾರೆ. ನೆಕ್ಸ್ಟ್ ರೆಂಟ್ ಆದ್ಮೇಲೆ ಸ್ಯಾಲರಿ. ಸೊ ರೆಂಟ್ ಪೇಯ್ಡ್ 5,000 ಇದೆ. ರೆಂಟ್ ತಗೊಳ್ಳಿ 65,000. ಸ್ಯಾಲರಿ ಇನ್ಕ್ಲೂಡಿಂಗ್ ₹8,000 ಫಾರ್ ದ ನೆಕ್ಸ್ಟ್ ಇಯರ್ ಅಂತಿದೆ. 75,000 ಇದೆ. 70,000 ತಗೊಳ್ಳಿ ಇಲ್ಲಿಗೆ 70,000. ನೆಕ್ಸ್ಟ್ ಆಫೀಸ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. ಆಫೀಸ್ ಎಕ್ಸ್ಪೆನ್ಸಸ್ ತಗೊಳ್ಳಿ. ಆಫೀಸ್ ಎಕ್ಸ್ಪೆನ್ಸಸ್ ಎಷ್ಟು ಅಮೌಂಟ್ ಇದೆ ಅಷ್ಟು ತಗೊಳ್ಳಿ. ಎಷ್ಟು ಕೊಟ್ಟಿದ್ದಾರೆ? ಆಫೀಸ್ ಎಕ್ಸ್ಪೆನ್ಸ್ 12,000. ನೆಕ್ಸ್ಟ್ ಇನ್ಶೂರೆನ್ಸ್ ಕೊಟ್ಟಿದ್ದಾರೆ. ಇನ್ಶೂರೆನ್ಸ್ ಎಷ್ಟು ಕೊಟ್ಟಿದ್ದಾರೆ? ಇನ್ಶೂರೆನ್ಸ್ ಪೇ ಫಾರ್ ಇಯರ್ ಎಂಡ್ 12,000 ತಗೊಳ್ಳಿ. ನೆಕ್ಸ್ಟ್ ಪೇಮೆಂಟ್ ಟು ಕ್ರೆಡಿಟರ್ಸ್ ಬೈ ಹೆಡ್ ಆಫೀಸ್. ಕ್ರೆಡಿಟರ್ಸ್ಗೆ ಪೇಮೆಂಟ್ ಮಾಡಿದೆ. ಸೊ ಇಲ್ಲಿ ಕ್ರೆಡಿಟರ್ಸ್ ಅಂತ ಹೇಳಿ ತಗೊಳ್ಳಿ. ಕ್ರೆಡಿಟರ್ಸ್ಗೆ ಕೊಟ್ಟಿರುವಂಥದ್ದು ಕ್ರೆಡಿಟರ್ಸ್ಗೆ 58,000 ಕೊಟ್ಟಿದೆ. 58,000 ಆಗಿದೆ. ನೆಕ್ಸ್ಟ್
ಪೇಟಿ ಎಕ್ಸ್ಪೆನ್ಸಸ್ ಪೇಡ್ ಬೈ ಬ್ರಾಂಚ್, ಇದು ಬ್ರಾಂಚ್ ಕೊಟ್ಟಿರುವಂತಹ ಎಕ್ಸ್ಪೆನ್ಸಸ್. ಇದು ಇಲ್ಲಿ ನಾವು ಕ್ಯಾಶ್ ಇಂದ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕು. ಡೈರೆಕ್ಟ್ ಆಗಿ ಇದು ಬ್ರಾಂಚ್ ಅಕೌಂಟ್ ಅಲ್ಲಿ ತೋರಿಸ್ಲಿಕ್ಕೆ ಆಗಲ್ಲ. ಕ್ಲೋಸಿಂಗ್ ಬ್ಯಾಲೆನ್ಸಸ್ ಆಫ್ ಸ್ಟಾಕ್, ಚಾರ್ಜ್ ಡಿಪ್ರಿಸಿಯೇಷನ್ ಎಟ್ 10% ಆನ್ ಮೆಷಿನರಿ. ಸೊ ಈಗ ಇಲ್ಲಿ ನಮಗೆ ಕ್ಲೋಸಿಂಗ್ ಬ್ಯಾಲೆನ್ಸಸ್ ಏನಿದೆ, ಕ್ಲೋಸಿಂಗ್ ಬ್ಯಾಲೆನ್ಸಸ್ ಇವುಗಳನ್ನು ತಗೊಳ್ಳೋಣ. ಸೊ ಇನ್ನು ಅದು ಕ್ಲೋಸಿಂಗ್ ಬ್ಯಾಲೆನ್ಸಸ್ ಎಷ್ಟಿದೆ ಇಷ್ಟು, ಇದ್ರದ್ದು ಇಷ್ಟು ಕ್ಲೋಸಿಂಗ್ ಬ್ಯಾಲೆನ್ಸ್ ತಗೊಳ್ಳೋಣ. ಇದ್ರ ಮಧ್ಯದಲ್ಲಿ ಏನೇನು ಅಡ್ಜಸ್ಟ್ಮೆಂಟ್ ಬರುತ್ತೆ ಅಂತ ನೋಡೋಣ. ಸೊ ಈಗ ಕೊಟ್ಟಿರುವಂಥದ್ದಾಗಿದೆ. ನೆಕ್ಸ್ಟ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಅಸೆಟ್ಸ್. ಏನು ಅಸೆಟ್ಸ್ ಇದೆ ಅದನ್ನ ನಾವು ಇಲ್ಲಿ ಈಗ ತಗೊಳ್ಬೇಕು. ಸೊ ಫಸ್ಟ್ ಒನ್ ಕ್ಯಾಶ್. ಸೊ ಕ್ಯಾಶ್ ಇಂದು 30,000 ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿದೆ. 30,000 ಓಪನಿಂಗ್ ಬ್ಯಾಲೆನ್ಸ್ ಬಿತ್ತು. ಸೊ ಇದರಲ್ಲಿ ಪೆಟಿ ಎಕ್ಸ್ಪೆನ್ಸಸ್ ಪೇಡ್ ಬೈ ಬ್ರಾಂಚ್. ಪೆಟಿ ಎಕ್ಸ್ಪೆನ್ಸ್ ಅಂತ ಹೇಳಿದ್ರೆ ಸಣ್ಣ ಪುಟ್ಟ ಖರ್ಚುಗಳಿಗೆ ಬ್ರಾಂಚ್ ಕ್ಯಾಶ್ ಅನ್ನು ಕೊಟ್ಟಿರುತ್ತೆ ಅಂತ ಮೀನಿಂಗ್ ಅದರದ್ದು. ಸೊ ಇಲ್ಲಿ 30,000 ರುಪೀಸ್ ಇದರಲ್ಲಿ ಇತ್ತು. 30,000 ರುಪೀಸ್ ಅಲ್ಲಿ 16,000 ರುಪೀಸ್ ಪೆಟಿ ಎಕ್ಸ್ಪೆನ್ಸಸ್ ಗಳಿಗೆ ಕೊಟ್ಟಿದೆ. ಸೊ ಇನ್ನು ಉಳಿದಿರುವಂಥದ್ದು ಏನಿದೆ ಅದು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಗುತ್ತೆ. ವೆರಿ ಸಿಂಪಲ್. ಸೊ ಇಲ್ಲಿ ಕ್ಯಾಶ್ ಅಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಇದೆ, ನಮಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಅನ್ನು ನಾವು ತಗೊಳ್ಬೇಕು. ಸೊ ಮತ್ತೆ ಮಧ್ಯದಲ್ಲಿ ಎಕ್ಸ್ಪೆನ್ಸಸ್ ಆಗಿದೆ. ಯಾವ್ದಕ್ಕೆಲ್ಲ ಎಕ್ಸ್ಪೆನ್ಸಸ್ಗಳು ಬ್ರಾಂಚ್ ಕೊಟ್ಟಿದೆ ಅಂತ ಹೇಳಿದ್ರೆ, ಸೊ ಇಲ್ಲಿ ಪೆಟಿ ಎಕ್ಸ್ಪೆನ್ಸಸ್ ಗಳೆಲ್ಲ ಕ್ಯಾಶ್ ರೂಪದಲ್ಲಿ ಕೊಟ್ಟಿರುತ್ತೆ. ಸೊ ಚೆಕ್ ಕೊಡೋದು ಬೇರೆ ಇರುತ್ತೆ. ಸೊ ಇಲ್ಲಿ ಕ್ಯಾಶ್ ರೂಪದಲ್ಲಿ ಕೊಟ್ಟಿರುವಂತದ್ದು 16,000 ರುಪೀಸ್ ಇದೆ. ಸೊ ಅದನ್ನ ಮೈನಸ್ ಮಾಡಬೇಕು. ಓಪನಿಂಗ್ ಬ್ಯಾಲೆನ್ಸ್ 30,000 ಇದೆ. 30,000 ಮೈನಸ್ 16,000 ಎಕ್ಸ್ಪೆನ್ಸಸ್ ಆಗಿದೆ. ಸೊ ಇನ್ನು ಉಳಿದಿರೋ ಎಷ್ಟಿದೆ 14,000. 14,000 ಇಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಆಯ್ತು. ಸೊ ನೆಕ್ಸ್ಟ್ ಡೆಟಾರ್ಸ್. ಸೊ ಡೆಟಾರ್ಸ್ ನಾವು ಇಲ್ಲಿ ಡೆಟಾರ್ಸ್ ಓಪನಿಂಗ್ ಬ್ಯಾಲೆನ್ಸ್ ಇದೆ, ಕ್ಲೋಸಿಂಗ್ ಬ್ಯಾಲೆನ್ಸ್ ಮಾಡಬೇಕು, ಕ್ರೆಡಿಟ್ ಸೇಲ್ಸ್ ಇದೆ. ಸೊ ನಾವೀಗ ಇಲ್ಲಿ ಡೆಟಾರ್ಸ್ ಇದು ಒಂದು ಮೆಮೊರಾಂಡಮ್ ಆಫ್ ಅಕೌಂಟ್ ಅನ್ನ ಓಪನ್ ಮಾಡಬೇಕು. ನೆಕ್ಸ್ಟ್ ಇನ್ಯಾವ್ದಿದೆ ಅದನ್ನ ಅಕೌಂಟ್ ಮಾಡೋಣ. ಈಗ ಯಾವ್ದು ತಗೊಳ್ಬೋದು ಅದು ತಗೊಳ್ಳೋಣ. ಈಗ ಸ್ಟಾಕ್ ತಗೊಳ್ಳಿ. ಸ್ಟಾಕ್ 20,000 ಇದೆ. ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ಸ್ಟಾಕ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಸ್ಟಾಕ್ 75,000. ಇಲ್ಲಿ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ, ಆಸ್ ಇಟ್ ಈಸ್ ಕೊಟ್ಟಿದ್ದಾರೆ. ಅದನ್ನ 75,000 ತಗೊಳ್ಳಿ. ಸೊ ಮೆಷಿನರಿಗೆ ಯಾವ್ದಾದ್ರು ಅಡ್ಜಸ್ಟ್ಮೆಂಟ್ ಬಂತ? ಮೆಷಿನರಿಗೆ ಒಂದು ಅಡ್ಜಸ್ಟ್ಮೆಂಟ್ ಬಂದಿದೆ. ಸೊ ಮೆಷಿನರಿ ಓಪನಿಂಗ್ ಬ್ಯಾಲೆನ್ಸ್ 1 lakh ಇದೆ. ಮೆಷಿನರಿ ಓಪನಿಂಗ್ ಬ್ಯಾಲೆನ್ಸ್ ಇಲ್ಲಿ 1 lakh ಇದೆ. ಸೊ 1 lakh ಮೈನಸ್ ಒಂದು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ ಚಾರ್ಜ್ ಡಿಪ್ರಿಸಿಯೇಷನ್ ಎಟ್ 10% ಆನ್ ಮಿಷನ್. 10% ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಿ ಕೊಟ್ಟಿದ್ದಾರೆ. ಇದು ಡೈರೆಕ್ಟ್ ಆಗಿ ಬ್ಯಾಂಕ್ ಅಕೌಂಟ್ ಅಲ್ಲಿ ಬರಲ್ಲ, ಬಟ್ ಇದನ್ನ ನಾವು ಓಪನಿಂಗ್ ಬ್ಯಾಲೆನ್ಸ್ ಏನಿರುತ್ತೆ ಆ ಓಪನಿಂಗ್ ಬ್ಯಾಲೆನ್ಸ್ ಇಂದ ಡಿಪ್ರಿಸಿಯೇಷನ್ ಅನ್ನು ಮೈನಸ್ ಮಾಡಿ ಔಟರ್ ಕಾಲಮ್ ಅಲ್ಲಿ ಅದರದ್ದು ಟೋಟಲ್ ಅಮೌಂಟ್ ಬರಬೇಕು. ಅದು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಗುತ್ತೆ. 10% ಆನ್ 1 lakh ಎಷ್ಟಾಗುತ್ತೆ? 10% ಮೈನಸ್ 10,000. ಸೊ 10,000 ಮಾಡಿದ್ರೆ ನಮಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಸಿಗುತ್ತೆ. ಯಾವುದೇ ರೀತಿಯಾದಂತ ಅಲ್ಲಿ ಕನ್ಫ್ಯೂಷನ್ಸ್ ಇಲ್ಲ. 1 lakh ಅಲ್ಲಿ 10% ಅಂದ್ರೆ 10,000 ಆಗುತ್ತೆ. 10,000 ಮೈನಸ್ ಮಾಡಿ ಉಳಿದಿರುವಂಥದ್ದು 90,000 ರುಪೀಸ್ ಇದೆ ಮೆಷಿನರಿ. ಸೊ ನೆಕ್ಸ್ಟ್ ಪ್ರೀಪೇಯ್ಡ್ ಸ್ಯಾಲರಿ. ಸೊ ಪ್ರೀಪೇಯ್ಡ್ ಸ್ಯಾಲರಿ ಇಲ್ಲಿ ನೆಕ್ಸ್ಟ್ ಪ್ರೀಪೇಯ್ಡ್ ಸ್ಯಾಲರಿ. ಸೊ ಪ್ರೀಪೇಯ್ಡ್ ಸ್ಯಾಲರಿ ಇಲ್ಲಿ 10,000 ಇದೆ. ಸೊ 10,000 ಇದೆ ಪ್ರೀಪೇಯ್ಡ್ ಸ್ಯಾಲರಿ ಇದೆ. ಅಡ್ಜಸ್ಟ್ಮೆಂಟ್ ಏನಿದೆ ನೋಡಬೇಕು. ಸ್ಯಾಲರಿ ಇನ್ಕ್ಲೂಡಿಂಗ್ ರುಪೀಸ್ 8,000 ಫಾರ್ ನೆಕ್ಸ್ಟ್ ಇಯರ್. ಸೊ ನೆಕ್ಸ್ಟ್ ಇಯರ್ 8,000 ಕೊಟ್ಟಿದೆ. including rupees 8,000 for next year. 70,000 ಇದೆ. ಟೋಟಲ್ 70,000 ಕೊಟ್ಟಿದ್ದಾರೆ. ಸೊ ಇಲ್ಲಿ 8,000 ಫಾರ್ ನೆಕ್ಸ್ಟ್ ಇಯರ್. ಸೊ ಪ್ರೀಪೇಯ್ಡ್ ಸ್ಯಾಲರಿ
ಆಲ್ರೆಡಿ ಇಲ್ಲಿ 10,000 rupees ಇದೆ. ಸೊ ಇಲ್ಲಿ ಈ ವರ್ಷದ ಸ್ಯಾಲ್ರಿನ 70,000 ಏನಿದೆ ಅದು ಹೆಡ್ ಆಫೀಸ್ ಕೊಟ್ಟಿದೆ. 8,000 rupees ಮಾತ್ರ ಕೊಟ್ಟಿರೋದ್ರಲ್ಲಿ ನೆಕ್ಸ್ಟ್ ಇಯರ್ಗೆ ಇದೆ ಅಂತೇಳಿ ಅದರದ್ದು ಮೀನಿಂಗ್. ಸೊ ಇಲ್ಲಿ 10,000 rupees ಇದೆ, ಪ್ಲಸ್ 70,000 ಇದೆ, ಟೋಟಲ್ 80,000 ಆಗಿದೆ ಈ ವರ್ಷಕ್ಕೆ. 80,000 ಅಲ್ಲಿ 8,000 rupees ನೆಕ್ಸ್ಟ್ ಇಯರ್ಗೆ ಹೋಗುತ್ತೆ. ಈ ಉಳಿದಿದ್ದು 72,000 ಈ ವರ್ಷ ಎಕ್ಸ್ಪೆನ್ಸ್ ಆಗಿದೆ ಅಂತೇಳಿ. ಸೊ ಈ 8,000 rupees ಏನಿದೆ ಇದು ಪ್ರೀಪೇಯ್ಡ್ ಸ್ಯಾಲರಿದು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಗುತ್ತೆ. 70,000 ಖರ್ಚಾಗಿದೆ, ಪ್ರೀಪೇಯ್ಡ್ ಸ್ಯಾಲರಿ ಕೊಟ್ಟಿರೋ 10,000 ಅದು ಖರ್ಚಾಗಿದೆ. ಇನ್ನು ಉಳಿದಿರುವಂಥದ್ದು ನಮಗೆ ಜಸ್ಟ್ 8,000 rupees ಮಾತ್ರ ಇಲ್ಲಿ ಉಳ್ಕೊಡುತ್ತೆ. ಓಕೆ, ಸೊ ಇಲ್ಲಿ ಪ್ರೀಪೇಯ್ಡ್ ಸ್ಯಾಲರಿ ನಮಗೆ ಜಸ್ಟ್ 8,000 rupees ಮಾತ್ರ ಇಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಗುತ್ತೆ. ಓಕೆ, ಸೊ ನಿಮ್ಗೆ ಇಲ್ಲಿ ಕನ್ಫ್ಯೂಷನ್ ಆಗೋದಾದ್ರೆ ಪ್ರೀಪೇಯ್ಡ್ ಸ್ಯಾಲರಿ ವರ್ಕಿಂಗ್ ನೋಟಲ್ಲಿ ಪ್ರೀಪೇಯ್ಡ್ ಸ್ಯಾಲರಿ, ಸೊ ಹಳೆದು 10,000 ಪ್ರೀಪೇಯ್ಡ್ ಇತ್ತು, ಪ್ಲಸ್ ಈ ವರ್ಷ 70,000 ಕೊಟ್ಟಿದೆ. 70,000 ಸೊ ಈಕ್ವಲ್ಸ್ ಟು ನಮಗೆ 80,000 ಆಗಿದೆ. 80,000 ಆಗಿದೆ. ಸೊ ಟೋಟಲ್ 80,000 ಇಲ್ಲಿ ಎಕ್ಸ್ಪೆನ್ಸಸ್ ಆಗಿ ಇದರಲ್ಲಿ ಕ್ವಶನ್ ಕೊಟ್ಟಿರೋ ಪ್ರಕಾರ 8,000 ಫಾರ್ ನೆಕ್ಸ್ಟ್ ಇಯರ್. ಸೊ ಇಲ್ಲಿ ಈ ವರ್ಷದ 62,000 ಅದು ಈ ವರ್ಷಕ್ಕೆ ಬಳಸ್ಕೊಂಡಿದೆ. ಬಟ್ ಎಕ್ಸ್ಟ್ರಾ ಇರುವಂಥದ್ದು 8,000 rupees ಏನಿದೆ 8,000 ಮಾತ್ರ ನೆಕ್ಸ್ಟ್ ಇಯರ್ಗೆ ಉಳ್ಕೊಳ್ಳುತ್ತೆ ಅನ್ನೋದು ಮೀನಿಂಗ್ ಇದ್ರದ್ದು. ಸೊ ಈ ಪ್ರೀಪೇಯ್ಡ್ ಸ್ಯಾಲ್ರಿ ಮೊದಲೇ ಕೊಟ್ಟಿರುವಂಥದ್ದು 10,000 ಇದೆ, ಅದನ್ನು ಈ ವರ್ಷಕ್ಕೆ ಬಳಸ್ಕೊಳ್ಳೋಕ್ಕಾಗಿರುತ್ತೆ. ಉಳಿದಿರುವಂಥದ್ದು ಏನ್ ಮುಂದಿನ ವರ್ಷಕ್ಕೆ ಕೊಡುವಂಥದ್ದು ಅದು ಮಾತ್ರ ಇಷ್ಟು ಉಳ್ಕೊಂಡಿದೆ ಅಂತೇಳಿ ಮೀನಿಂಗ್. ಓಕೆ, ಸೊ 80,000 ಆಗಿದೆ. ಸೊ 80,000 ಅಲ್ಲಿ 52,000 ಖರ್ಚಾಗಿದೆ, ಮೈನಸ್ 72,000, ರಿಮೈನಿಂಗ್ 8,000 ನಮ್ದು ಪ್ರಿಪೇಯ್ಡ್ ಸ್ಯಾಲರಿದು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇನ್ಯಾವುದಿದೆ, ಪ್ರಿಪೇಯ್ಡ್ ಸ್ಯಾಲರಿ ಆಯಿತು. ಇದಾದ್ಮೇಲೆ ಈಗ ಇನ್ನೊಂದು ಐಟಮ್ ಇದೆ, ಇನ್ಶೂರೆನ್ಸ್. ಸೊ ಇಲ್ಲಿ ಇನ್ಶೂರೆನ್ಸ್ ಪೇಡ್ ಫಾರ್ ದ ಇಯರ್ ಎಂಡಿಂಗ್ 31st March 2016 ಇದೆ. ಸೊ ಇಲ್ಲಿ ನಾವು ಆಗ್ಲೇ ಹೇಳಿದ್ವಿ ಈ ವರ್ಷದ ಒಂದು 2015 ಸ್ಟಾರ್ಟ್ ಆಗುತ್ತೆ, ಜನವರಿಯಿಂದ 2016 ವರೆಗೆ, ಡಿಸೆಂಬರ್ 2015 ವರೆಗೆ ಒಂದು ವರ್ಷ ಬರುತ್ತೆ. ಬಟ್ ಇಲ್ಲಿ ಇನ್ಶೂರೆನ್ಸ್ 3 months ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಟೋಟಲ್ ಪೇಮೆಂಟ್ ಎಷ್ಟಾಗಿರೋದು 12,000. ಸೊ ಈ 12,000 ಇದು ಪ್ರೀಪೇಯ್ಡ್ ಇನ್ಶೂರೆನ್ಸ್ ಏನಿದೆ, ಪ್ರೀಪೇಯ್ಡ್ ಟೋಟಲ್ 12,000 ಕೊಟ್ಟಿದ್ದಾರೆ. 12,000 ಫಾರ್ ಈಕ್ವಲ್ ಟು 12 months. 12 months ಇದೆ ಪ್ರೀಪೇಯ್ಡ್ ಇನ್ಶೂರೆನ್ಸ್. ಸೊ ಹಾಗಾದ್ರೆ ಫಾರ್ 1 month ಗೆ ಎಷ್ಟಾಗುತ್ತೆ, 12,000 divided by 12 is equal to 1,000 rupees. For 1 month ಇನ್ಶೂರೆನ್ಸ್ 1,000 rupees ಆಗುತ್ತೆ. ನಾವೀಗ ಇಲ್ಲಿ ಎಷ್ಟು ಎಕ್ಸ್ಟ್ರಾ ಕೊಡ್ತಾ ಇದ್ದೀವಿ, 3 months ಪೇಡ್ ಇನ್ ಅಡ್ವಾನ್ಸ್ ಆಗಿ 3 months ಕೊಟ್ಟಿದ್ದೀವಿ. ಸೊ ದೆನ್ ಎಷ್ಟಾಗುತ್ತೆ, 3 multiplied by 1,000, so equals to 3,000 rupees. 3,000 rupees ನಾವು ಅಡ್ವಾನ್ಸ್ ಅಂತ ಕೊಟ್ಟಿದ್ದೀವಿ. ಸೊ ಅಡ್ವಾನ್ಸ್ ಎಲ್ಲ ನಮಗೆ ಅದು ಎಸೆಟ್ ಆಗುತ್ತೆ. ಸೊ ಇದು ಒಂದು ಏನದರ್ ಎಸೆಟ್ ಆಡ್ ಆಗುತ್ತೆ. ಸೊ ದಟ್ ಈಸ್ ಪ್ರೀಪೇಯ್ಡ್ ಇನ್ಶೂರೆನ್ಸ್. ಸೊ ಪ್ರೀಪೇಯ್ಡ್ ಇನ್ಶೂರೆನ್ಸ್ ಒಂದು ಆಡ್ ಆಗುತ್ತೆ ಇಲ್ಲಿಗೆ 3,000 rupees.
ಓಕೆ. ಸೊ ಇಲ್ಲಿ ಮೆಷಿನ್ ಆಯ್ತು, ಸ್ಟಾಕ್ ಆಯ್ತು. ಓಪನಿಂಗ್ ಕ್ಯಾಶ್ ಡೆಟಾರ್ಸ್ ಒಂದು ಫೈಂಡ್ ಔಟ್ ಮಾಡಬೇಕು, ಅಕೌಂಟ್ ಮಾಡಬೇಕು. ಸ್ಟಾಕ್, ಮಿಷಿನರಿ, ಪ್ರೀಪೇಯ್ಡ್ ಸ್ಯಾಲರಿ ಆಯ್ತು. ಎಕ್ಸ್ಟ್ರಾ ಒಂದು ಪ್ರೀಪೇಯ್ಡ್ ಇನ್ಶೂರೆನ್ಸ್ ಇಲ್ಲಿ ಸೇರ್ಕೊಂಡಿದೆ. ಸೊ ಇದು ಅಸೆಟ್ಸ್ ಗಳಾಯ್ತು. ಡೆಟಾರ್ಸ್ ಒಂದಿಗೆ ಫೈಂಡ್ ಔಟ್ ಮಾಡಬೇಕು ನಾವು, ಅಕೌಂಟ್ ಓಪನ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ಇಲ್ಲಿ ಲಯಬಿಲಿಟೀಸ್ ಏನಿದೆ, ಲಯಬಿಲಿಟೀಸ್ ನೋಡೋಣ. ಕ್ಲೋಸಿಂಗ್ ಬ್ಯಾಲೆನ್ಸ್, ಓಪನಿಂಗ್ ಬ್ಯಾಲೆನ್ಸ್ ಯಾವ ತರ ಇರುತ್ತೆ ಅದೇ ರೀತಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಬರಬೇಕು. ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಲಯಬಿಲಿಟೀಸ್. ಸೊ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಲಯಬಿಲಿಟೀಸ್. ಕ್ರೆಡಿಟರ್ಸ್. ಸೊ ಕ್ರೆಡಿಟರ್ಸ್ ಇಲ್ಲಿ 15,000 ಇದೆ. ಸೊ ಕ್ವೆಶನ್ ಅಲ್ಲಿ ಇಲ್ಲಿ ಕ್ರೆಡಿಟ್ ಸೇಲ್ಸ್ ಇದೆ, ಅದಾದ್ಮೇಲೆ ಕ್ರೆಡಿಟ್ ಪರ್ಚೇಸ್ ಆಫ್ ಗೂಡ್ಸ್ ಇದೆ, ಅದ್ರ ಜೊತೆಗೆ ಪೇ ಇಂಟು ಕ್ರೆಡಿಟರ್ಸ್ ಬೈ ಹೆಡ್ ಆಫೀಸ್ ಇದೆ. ಸೊ 3 ಐಟಮ್ಸ್ ಇದೆ. ಸೊ ಇದನ್ನು ನಾವು ಒಂದು ಸ್ಮಾಲ್ ಮೆಮೊರಾಂಡಮ್ ಆಫ್ ಕ್ರೆಡಿಟರ್ಸ್ ಅಕೌಂಟ್ ಮಾಡಿ ಅದರದ್ದು ಕ್ಲೋಸಿಂಗ್ ಬ್ಯಾಲೆನ್ಸ್ ಅನ್ನ ಫೈಂಡ್ ಔಟ್ ಮಾಡೋಣ. ಸೊ ಓಕೆ, ಈಗ ಇಲ್ಲಿ ಕ್ರೆಡಿಟರ್ಸ್ ಏನಂತ ಫೈಂಡ್ ಔಟ್ ಮಾಡೋಣ. ನೆಕ್ಸ್ಟ್ ಇನ್ಯಾವುದು, ಔಟ್ಸ್ಟ್ಯಾಂಡಿಂಗ್ ರೆಂಟ್. ಔಟ್ಸ್ಟ್ಯಾಂಡಿಂಗ್ ರೆಂಟ್ ಇದೆ. ಔಟ್ಸ್ಟ್ಯಾಂಡಿಂಗ್ ರೆಂಟ್ ಕ್ವಶನ್ ಅಲ್ಲಿ ಔಟ್ಸ್ಟ್ಯಾಂಡಿಂಗ್ ರೆಂಟ್ 5,000 ಇದೆ. ಓಕೆ, ಸೊ ರೆಂಟ್ ಪೇಯ್ಡ್ 5,000 per month. ಸೊ ಇಲ್ಲಿ ರೆಂಟ್ 5,000 per month ಗೆ ಕೊಡ್ತಾ ಇದ್ದಾರೆ. ಸೊ 12,000 rupees, 12 months ಗೆ 5,000 ಅಂತ ಹೇಳಿದ್ರೆ 60,000 ಆಗುತ್ತೆ. ಸೊ ಬಟ್ ಇಲ್ಲಿ ಪ್ರೀಪೇಯ್ಡ್ ಔಟ್ಸ್ಟ್ಯಾಂಡಿಂಗ್ ರೆಂಟ್ ಏನಿದೆ ಕೊಡ್ಲಿಕ್ಕೆ ಇರೋದು ಮೊದಲೇ 5,000 ಎಕ್ಸ್ಟ್ರಾ ಕೊಡಬೇಕಾಗಿದೆ. ಓಕೆ, ಸೊ ಔಟ್ಸ್ಟ್ಯಾಂಡಿಂಗ್ ರೆಂಟ್ ಮೊದಲೇ ಕೊಡಬೇಕಾಗಿರುವಂಥದ್ದು 5,000 ಇದೆ. ಸೊ ರೆಂಟ್ ಪೇಯ್ಡ್ ಎಟ್ 5,000 per month ಕೊಟ್ಟಿದ್ದಾರೆ, 65,000 ಆಗಿದೆ. ಸೊ ಇಲ್ಲಿ ಮುಂದೇನಾಗುತ್ತೆ ಅಂತ ಹೇಳಿದ್ರೆ ಕಳೆದ ವರ್ಷದಿಂದ ರೆಂಟ್ ಬಾಕಿ ಇರುವಂತದ್ದು 5,000 rupees ಇದೆ. ಸೊ 5,000 ರೂಪಾಯಿ ಹಳೆಯದು ಕೊಡ್ಲಿಕ್ಕೆ ಬಾಕಿ ಇದೆ. ಪರ್ ಮಂತ್ ರೆಂಟ್ 5,000 ಇದೆ. ಸೊ ನಾವು ಒಂದು ತಿಂಗಳ ಬಾಡಿಗೆ 5,000 ರೂಪಾಯಿ ಕಳೆದ ವರ್ಷ ಹಾಗೆ ಉಳಿಸ್ಕೊಂಡಿದ್ದೀವಿ. ಕಳೆದ ವರ್ಷ ನಮ್ಗೆ 60,000 ಒಂದು ವರ್ಷದ್ದು ರೆಂಟ್ ಕೊಡ್ಬೇಕಾಗಿರುತ್ತೆ. ಬಟ್ ಇದ್ರ ಪ್ರಕಾರ ಏನು ಅಂತ ಹೇಳಿದ್ರೆ ನಮ್ಗೆ 55,000 ಮಾತ್ರ ಕೊಟ್ಟಿದೀವಿ, 5,000 ರೂಪಾಯಿ ಉಳಿಸ್ಕೊಂಡಿದೀವಿ ಅಂತ ಅರ್ಥ. ಬಟ್ ಈ ವರ್ಷದಲ್ಲಿ ಕಳೆದ ವರ್ಷದ ಸೇರ್ಕೊಂಡು ಕಳೆದ ವರ್ಷದ 5,000 ರೂಪಾಯಿಗೆ ಈ ವರ್ಷದ 60,000 ಆಗಬೇಕು. ಟೋಟಲ್ ಎಂಡ್ ಆಫ್ 65,000 ಕಂಪ್ಲೀಟ್ ಕ್ಲಿಯರ್ ಮಾಡಿದೆ. ಹಳೆಯದು ಬಾಡಿಗೆ 5,000 ರೂಪಾಯಿನೂ ಕ್ಲಿಯರ್ ಮಾಡಿದೆ, ಈ ವರ್ಷದ್ದು 60,000 rupees ಅದನ್ನು ಕ್ಲಿಯರ್ ಮಾಡಿದೆ. ಟೋಟಲ್ 65,000 ರೂಪಾಯಿನೂ ಕೊಟ್ಟಿದೆ. ಹಾಗಾಗಿ ಈ ವರ್ಷಕ್ಕೆ ಯಾವುದೇ ಔಟ್ಸ್ಟ್ಯಾಂಡಿಂಗ್ ರೆಂಟ್ ಬ್ಯಾಲೆನ್ಸ್ ಇರಲ್ಲ. ಓಕೆ, ಸೊ ಇಲ್ಲಿ ಔಟ್ಸ್ಟ್ಯಾಂಡಿಂಗ್ ರೆಂಟ್ ಏನು, ಔಟ್ಸ್ಟ್ಯಾಂಡಿಂಗ್ ರೆಂಟ್ ಬರಲ್ಲ, 0 ಆಗುತ್ತೆ. ಓಕೆ, ಸೊ ಔಟ್ಸ್ಟ್ಯಾಂಡಿಂಗ್ ರೆಂಟ್ ಇಲ್ಲಿ ಕ್ಲಿಯರ್ ಆಯ್ತು. ಇನ್ನು ಉಳಿದಿರುವಂಥದ್ದು ಎಲ್ಲ ಅಡ್ಜಸ್ಟ್ಮೆಂಟ್ ಕ್ಲಿಯರ್ ಆಗಿದೆ. ನಮಗೆ ಈಗ ಬೇಕಾಗಿರುವಂಥದ್ದು closing balance of debtors and closing balance of creditors. Okay, so for this we need to open the memorandum of account na open ಮಾಡಬೇಕಾಗುತ್ತೆ. So write down memorandum of debtors account. memorandum of debtors account open ಮಾಡಬೇಕು. ಸೊ ಡೆಟಾರ್ ಅಕೌಂಟ್, ಅಸೆಟ್ ಅಕೌಂಟ್, ಇದ್ರಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಡೆಬಿಟ್ ಸೈಡ್ ಅಲ್ಲಿ ಬರುತ್ತೆ, ಮತ್ತೆ ಡೆಟಾರ್ಸ್ ಇನ್ಕ್ರೀಸ್ ಆಗುವಂಥದ್ದೆಲ್ಲ ಡೆಬಿಟ್ ಸೈಡ್ ಬರುತ್ತೆ. ಸೊ ಮತ್ತೆ ಇದ್ರದ್ದು ಡೆಟಾರ್ಸ್ ವ್ಯಾಲ್ಯೂ ಡಿಕ್ರೀಸ್ ಆಗುವಂಥದ್ದೆಲ್ಲ ಕ್ರೆಡಿಟ್ ಸೈಡ್ ಬರುತ್ತೆ. ಸೊ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್. ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ ತಗೊಳ್ಳಿ. ಕ್ವಶನ್ ಅಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟು ಕೊಟ್ಟಿದ್ದಾರೆ, 50,000 ಇದೆ. 50,000 ತಗೊಳ್ಳಿ, 50,000. ನೆಕ್ಸ್ಟ್ ವ್ಯಾಲ್ಯೂ ಇನ್ಕ್ರೀಸ್ ಆಗುವಂಥದ್ದು ಇನ್ನೇನು ಬರುತ್ತೆ,
ನೋಡಿ ಡೆಟಾರ್ಸ್ ಕ್ರೆಡಿಟಾರ್ಸ್ ಬರಲ್ಲ, ಕ್ಯಾಶ್ ಸೇಲ್ಸ್ ಬರಲ್ಲ, ಕ್ರೆಡಿಟ್ ಸೇಲ್ ಮಾಡಿದ್ರೆ ನಾವು ಸಾಲದಲ್ಲಿ ಸೇಲ್ ಮಾಡಿದಾಗ ನಮಗೆ ಅದು ಡೆಟಾರ್ಸ್ಗಳು ಜಾಸ್ತಿ ಆಗುತ್ತೆ. ಈ ಕ್ರೆಡಿಟ್ ಸೇಲ್ಸ್ ಇದೆ 9 lakhs ತಗೊಳ್ಳಿ. ಓಕೆ, ಸೊ ಟು ಕ್ರೆಡಿಟ್ ಸೇಲ್ಸ್ ಎಷ್ಟಿದೆ? 9 lakhs ಇದೆ. ಸೊ ಕ್ರೆಡಿಟ್ ಸೇಲ್ಸ್ 9 lakhs ಇದೆ. ಬೇರೆ ಏನಿದೆ ನೋಡಿ, ಕ್ರೆಡಿಟ್ ಸೇಲ್ಸ್ ಕಲೆಕ್ಷನ್ ಫ್ರಮ್ ಡೆಟಾರ್ಸ್. ಸೊ ಇಲ್ಲಿ ನಮ್ಮ ಡೆಟಾರ್ಸ್ಗೆ ಕಳೆದ ವರ್ಷದ ಯಾರು ಇದ್ದಂಥವ್ರು ಅಲ್ಲಿಂದ ಕಲೆಕ್ಷನ್ ಆಗಿದೆ 7,80,000. ಸೊ ಡೆಟಾರ್ಸ್ಗಳು ಕಲೆಕ್ಷನ್ ಆಗ್ತಿದ್ರೆ ನಮ್ದು ಡೆಟಾರ್ಸ್ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಸೊ ವ್ಯಾಲ್ಯೂ ಕಡಿಮೆ ಆಗುವಂಥದ್ದು ಕ್ರೆಡಿಟ್ ಸೈಡ್ ಬರುತ್ತೆ. ಸೊ ಬೈ ಕಲೆಕ್ಷನ್ ತಗೊಳ್ಳಿ, ಕಲೆಕ್ಷನ್ ಫ್ರಮ್ ಡೆಟಾರ್ಸ್ ಅಥವಾ ಕ್ಯಾಶ್ ಕಲೆಕ್ಟ್ ಆಗಿರ್ತದೆ, ಇದನ್ನ ಕ್ಯಾಶ್ ಅಕೌಂಟ್ ಅಂತಾನು ಟ್ರೀಟ್ ಮಾಡ್ತೀವಿ. ಸೊ ಎಷ್ಟು ಕಲೆಕ್ಷನ್ ಆಗಿದೆ? 7,80,000. 7,80,000. ನೆಕ್ಸ್ಟ್ ಏನಿದೆ? ಕ್ರೆಡಿಟ್ ಸೇಲ್ಸ್ ಕಲೆಕ್ಷನ್ ಫ್ರಮ್ ಡೆಟಾರ್ಸ್, ಕ್ರೆಡಿಟ್ ಪರ್ಚೇಸ್ ಆಫ್ ಗೂಡ್ಸ್, ಅದು ಕ್ರೆಡಿಟ್ ಆರ್ಸ್ ಬರುತ್ತೆ. ಸೊ ಇಷ್ಟೇ ಇರುವಂಥದ್ದು. ಇದನ್ನ ಟೋಟಲ್ ಮಾಡಿ. ಸೊ ಈ ಕಡೆ ಜಾಸ್ತಿ ಇದೆ, 9,50,000 ಇದೆ. 9,50,000 ಇರೋದು ಬೋಲ್ಡರ್ ಮಾಡೋಣ. ಸೊ 9,50,000 ಮೈನಸ್ 7,80,000, we get 1,70,000. ಸೊ ಇದು ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 1,70,000 ಆಗುತ್ತೆ. ಸೊ ಈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಏನಿದೆ, ದಿಸ್ ಇಸ್ ದ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೆಟಾರ್ಸ್. ಸೊ ಇಲ್ಲಿ ಡೆಟಾರ್ಸ್ ಅಲ್ಲಿ ನಾವು ಇಲ್ಲೊಂದು ಬ್ಯಾಂಕ್ ಇದೆ, ಇದನ್ನ ಬರ್ಕೊಳ್ಳಿ 1,70,000. ಸೊ 1,70,000 ಆಯ್ತು. ಸೊ ನೆಕ್ಸ್ಟ್ ನಾವಿಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ರೆಡಿಟಾರ್ಸ್ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ನೆಕ್ಸ್ಟ್ ಪ್ರಿಪೇರ್ ಒಂದು ಮೆಮೊರಾಂಡಮ್ ಆಫ್ creditors account. Memorandum of creditors account. So ಇಲ್ಲಿ creditors ಓಪನಿಂಗ್ ಬ್ಯಾಲೆನ್ಸ್, liabilities ಓಪನಿಂಗ್ ಬ್ಯಾಲೆನ್ಸ್, ಕ್ರೆಡಿಟ್ ಸೈಡ್ ಬರುತ್ತೆ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಕ್ರೆಡಿಟರ್ಸ್ ಬ್ಯಾಲೆನ್ಸ್ ಎಷ್ಟಿದೆ? ಕ್ರೆಡಿಟರ್ಸ್ 15,000 ತಗೊಳ್ಳಿ. ಇದ್ರದ್ದು ವ್ಯಾಲ್ಯೂ ಇನ್ಕ್ರೀಸ್ ಆಗುವಂಥದ್ದು ಕ್ರೆಡಿಟ್ ಸೈಡ್ ಬರುತ್ತೆ, ವ್ಯಾಲ್ಯೂ ಡಿಕ್ರೀಸ್ ಆಗುವಂಥದ್ದು ಡೆಬಿಟ್ ಸೈಡ್ ಬರುತ್ತೆ, ಅಪೋಸಿಟ್ ಟು ಅಸೆಟ್ ಅಕೌಂಟ್. ಬೇರೆ ಏನು ಐಟಮ್ ಇದೆ ನೋಡಿ, ಕ್ರೆಡಿಟರ್ಸ್ ಆಯಿತು, ಗುಡ್ಸ್ ಆಯಿತು, ಬ್ರ್ಯಾಂಚ್. ನೆಕ್ಸ್ಟ್ ಕ್ರೆಡಿಟ್ ಸೇಲ್ಸ್ ಕಲೆಕ್ಷನ್ ಫ್ರಮ್ ಡೆಟಾರ್ಸ್. ಸೊ ಇಲ್ಲಿ ಕ್ರೆಡಿಟ್ ಪರ್ಚೇಸ್ ಆಫ್ ಗೂಡ್ಸ್. ಸೊ ಇಲ್ಲಿ ಕ್ರೆಡಿಟ್ ಅಲ್ಲಿ ನಾವು ಗೂಡ್ಸ್ ನ ಪರ್ಚೇಸ್ ಮಾಡ್ತಿದ್ದೀವಿ. ಸೊ ಕ್ರೆಡಿಟ್ ಅಲ್ಲಿ ಗೂಡ್ಸ್ ನ ಪರ್ಚೇಸ್ ಮಾಡ್ಬೇಕಾದ್ರೆ ನಮಗೆ ಕ್ರೆಡಿಟರ್ಸ್ ಅವ್ರು ಇನ್ನೂ ಜಾಸ್ತಿ ಆಯ್ತಾ ಹೋಗ್ತಾರೆ, ಸಾಲಗಾರರು. ಸೊ ಹಾಗಾಗಿ ಇನ್ಕ್ರೀಸ್ ಆಗುವಂಥದ್ದು ವ್ಯಾಲ್ಯೂ, ಕ್ರೆಡಿಟ್ ಅದು ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ಕ್ರೆಡಿಟ್ ಸೈಡ್ ಬರ್ಕೋಬೇಕು. ಕ್ರೆಡಿಟ್ ಪರ್ಚೇಸ್ 60,000 ತಗೊಳ್ಳಿ. ಇಲ್ಲಿ ಬೈ ಕ್ರೆಡಿಟ್ ಪರ್ಚೇಸಸ್ ಎಷ್ಟಿದೆ? ಕ್ರೆಡಿಟ್ ಪರ್ಚೇಸಸ್ 60,000. ಸೊ ಬೇರೆ ಏನಿದೆ ನೋಡಿ, ಕ್ರೆಡಿಟ್ ಪರ್ಚೇಸಸ್. ನೆಕ್ಸ್ಟ್ ಹೆಡ್ ಆಫೀಸ್ ಇಂದ ಪೇಮೆಂಟ್ ಮಾಡೋದ್ರಲ್ಲಿ ಪೇಮೆಂಟ್ ಕ್ರೆಡಿಟರ್ಸ್ ಪೇಮೆಂಟ್ ಮಾಡ್ತಿದ್ದಾರೆ 58,000 rupees ಕ್ರೆಡಿಟರ್ಸ್ ಕೊಡ್ತಾ ಇದ್ದೀವಿ. ಸೊ ನಮಗೆ ಸಾಲಗಾರರು ಜಾಸ್ತಿ ಆಗಿದ್ದಾರೆ, ಸೊ ಅದರಲ್ಲಿ ಸ್ವಲ್ಪ ಸಾಲವನ್ನ ಕಡಿಮೆ ಮಾಡ್ಕೊಳ್ತೀವಿ ಪೇಮೆಂಟ್ ಮಾಡೋ ಮುಖಾಂತರ. ಸೊ ಇಲ್ಲಿ ಪೇಮೆಂಟ್ ಮಾಡೋದು ವ್ಯಾಲ್ಯೂ ಕಡಿಮೆ ಆಗ್ತಿದೆ, ವ್ಯಾಲ್ಯೂ ಕಡಿಮೆ ಆಗುವಂಥದ್ದು ಡೆಬಿಟ್ ಸೈಡ್ ಬರುತ್ತೆ. ಸೊ ಇಲ್ಲಿ ಹೆಡ್ ಆಫೀಸ್ ಇಂದ ಪೇಮೆಂಟ್ ಆಗ್ತಿದೆ ಟು ಹೆಡ್ ಆಫೀಸ್ ಅಥವಾ ಬ್ಯಾಂಕ್ ಅಕೌಂಟ್ ಇಂದ ನಾವು ಇಲ್ಲಿ ಪೇಮೆಂಟ್ ಮಾಡ್ತಾ ಇದೀವಿ. ಎಷ್ಟು ಅಮೌಂಟ್? 58,000 ಪೇಮೆಂಟ್ ಮಾಡ್ತಾ ಇದೀವಿ.
ಸೊ ಇನ್ಯಾವುದಾದ್ರು ರಿಲೇಟೆಡ್ ಟು ಕ್ರೆಡಿಟರ್ ಬೇರೆ ಯಾವುದೂ ಇಲ್ಲ. ಸೊ ಇದನ್ನು ಟೋಟಲ್ ಮಾಡಿ 75,000 ಈ ಕಡೆ ಜಾಸ್ತಿ ಇದೆ 75,000. ಸೊ ಡಿಫರೆನ್ಸ್ ಅಮೌಂಟ್ ಏನಿದೆ ಅದು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಗುತ್ತೆ. ಸೊ ಇದನ್ನು ಬೋಲ್ಡ್ ಸೊ ಡಿಫರೆನ್ಸ್ ಅಮೌಂಟ್ ಎಷ್ಟು ಬರುತ್ತೆ 17,000 is the closing balance to balance carried down 17,000 ಆಗುತ್ತೆ. ಈ 17,000 ಅನ್ನ ಎಲ್ಲಿ ಬಿಟ್ಟಿದ್ದೀವಿ ಅಲ್ಲಿ ಬರುತ್ತೆ. ಕ್ರೆಡಿಟರ್ಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ಗೆ 17,000 ಆಯಿತು. ಓಕೆ, ಸೊ ಇದು ಇಲ್ಲಿಗೆ ಎಲ್ಲ ಅಕೌಂಟ್ಗಳು ಬಂದಿದೆ, ಎಲ್ಲ ಐಟಮ್ಸ್ಗಳು ಕವರ್ ಆಗಿದೆ. ಅಡ್ಜಸ್ಟ್ಮೆಂಟ್ಗಳು ಈಗ ಟೋಟಲ್ ಮಾಡಿ, ಟೋಟಲ್ ಈಗ ಇಷ್ಟನ್ನೇ ಇದ್ರದ್ದು ಔಟರ್ ಕಾಲಮ್ ಅಲ್ಲಿ ಟೋಟಲ್ ಮಾಡಿ 2,07,000. ಸೊ 2,07,000 ಇದ್ರದ್ದು ಔಟರ್ ಕಾಲಮ್. ಸೊ ಈಗ ಇಷ್ಟನ್ನು ಟೋಟಲ್ ಮಾಡಿ $13,60,000 ಬರುತ್ತೆ. 13,60,000 ಈ ಕಾಲಮ್ ಬರುತ್ತೆ. 3,80,000, 20,000, total 9,80,000 plus 20,000, 10 lakhs plus 2,07,000, 12,70,000. ರಾಂಗ್ ಆಗಿದೆ ಈಗ. ಕ್ಯಾಶ್ ಸೇಲ್ಸ್, ಕ್ಯಾಶ್ ಸೇಲ್ಸ್. ಸೊ ಇದ್ರದ್ದು ಒಂದು ಕಲೆಕ್ಷನ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಕ್ಯಾಶ್ ಸೇಲ್ಸ್ ಎಲ್ಲ ಇದು ಕ್ಲೋಸಿಂಗ್ ಬ್ಯಾಲೆನ್ಸ್ ಅಷ್ಟೇ. 14,000 ಪ್ಲಸ್ ರಿಟಾರ್ಸ್ 1,70,000 ರಿಟಾರ್ಸ್ 1,70,000 plus 1,70,000 plus 75,000 plus 90,000 plus 11,000 3,60,000. 3,60,000 in the outer column. 3,60,000 and 13,60,000. So 13,60,000. Maybe boldly. Into boldly. So remaining balance to profits transfer to P&L account. P&L account. P&L account ಗೆ ಟ್ರಾನ್ಸ್ಫರ್ ಮಾಡಿದ ಅಮೌಂಟ್. ಸೊ ಇದ್ರದ್ದು ಡಿಫರೆನ್ಸ್ ಅಮೌಂಟ್ ಸೊ ಇದ್ರದ್ದು ಟೋಟಲ್ $2,34,000. So ಇದರದ್ದು ಟೋಟಲ್ ಎಷ್ಟಾಗುತ್ತೆ? 2,70,000. ಇದರದ್ದು 17,000. So remaining 2,66,000. 2,66,000 is the profits transferred to P&L account.
ಓಕೆ ಸ್ಟೂಡೆಂಟ್ಸ್, ಸೊ ಕ್ವಶನನ್ನು ಪ್ರಾಕ್ಟೀಸ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ವಾಟ್ಸಪ್ ಮಾಡಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.